ಕಬ್ಬು ಬೆಳೆಗಾರರು ಮತ್ತು ಸರ್ಕಾರದ ನಡುವಿನ ಈ ಒಂದು ಹೋರಾಟ ಇವತ್ತು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆಗೆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಹೋರಾಟಗಾರರ ಬೇಡಿಕೆಯನ್ನು ಪೂರೈಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಏನಾದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಅಡೆತಡೆಗಳಿದಾವ, ಅವ್ರಿಗೆ ಲಾಸ್ ಆಗುತ್ತೆ ಅನ್ನೋದನ್ನ ಮಾತ್ರ ನೋಡ್ತಿದ್ದಾರೆ, ಏನು ಸಮಸ್ಯೆ ಆಗ್ತಿದೆ ಅಂತ? ಬಹಳ ಸಮಸ್ಯೆ ಇದೆ. ಅದು ಒಂದೇ ಅಕ್ರಾಸ್ ದಿ ಟೇಬಲ್ ಇವತ್ತು ಹೇಳಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಫ್ಯಾಕ್ಟ್ರಿ ತರದೇ ಅಂತ ಸಮಸ್ಯೆ ಇದೆ, ರೈತರದೇ ತರದೇ ಅಂತ ಅವ್ರ ಸಮಸ್ಯೆಗಳಿದೆ. ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಅವ್ರು ನಮ್ದೇನೂ ಇಲ್ಲ ಅಂತ ಅವರು ಕೈ ಚೆಲ್ಲಿ ಕೂತಿದ್ದಾರೆ. ಮಾಡಬೇಕಾದ್ದು ಅವರು, ರಾಜ್ಯ ಸರ್ಕಾರ ಪಾತ್ರ ಏನೂ ಇಲ್ಲ. ಸೊ ಅದೇ ಇವತ್ತು 1 to 1 ಇಲ್ಲ. CM ಅವರು ನಾನೇ ಮಾತಾಡ್ತೀನಿ ಮಾಲೀಕರ ಜೊತೆ, ನಂತರ ರೈತ ಪ್ರತಿನಿಧಿ ಜೊತೆ ಮಾತಾಡ್ತೀವಿ ಅಂತ ಸಭೆ ಕರೆದಾರೆ. ನೋಡೋಣ, ವೇಟ್ ಮಾಡೋಣ ಏನಾಗುತ್ತೆ, ಏನು ಚರ್ಚೆ ಆಗುತ್ತೆ, ಅವ್ರ ಸಮಸ್ಯೆ ಏನು ಹೇಳ್ತಾರೆ. ಸೊ ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಯಾವ್ದಾದ್ರು ತೀರ್ಮಾನಕ್ಕೆ ಬರುತ್ತೆ. ಸರ್, ಈಗ FRP ದರವನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಆದರೆ ಅದನ್ನು ಗಮನದಲ್ಲಿಟ್ಕೊಂಡು 3,550 ರೂಪಾಯಿನಾದರೂ ಕೊಡಿ ಅನ್ನುವಂಥದ್ದು ರೈತರ ಆಗ್ರಹ ಇದೆ. ಅದನ್ನು ಕೂಡ ಫಿಲ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಅಲ್ಲೇನಾದ್ರು ಗ್ಯಾಪ್ ಇದೆಯಾ? ಏನು ಇಲ್ಲ, ಈ ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ ಅಷ್ಟು ಕೊಡ್ಲಿಕ್ಕೆ ಕಾರ್ಖಾನೆ ಅವ್ರು ರೆಡಿ ಇದ್ದಾರೆ. ಇದು ಅದಕ್ಕಿಂತ ಹೆಚ್ಚು ಅಂತ ಕೇಳೋದ್ರಿಂದ ಇದು ಸಮಸ್ಯೆ ಉದ್ಭವ ಆಗಿದೆ. FRP ಕೊಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ, ಹೆಚ್ಚಿಗೆ ಕೊಡಲಿಕ್ಕೆ ಅಂದರೆ ಅವ್ರ ಕಾರ್ಖಾನೆ ಅವ್ರಿಗೆ ಬಿಟ್ಟಿದ್ದು. ಅದು ಅವ್ರು ಕೊಡ್ಬೋದು, ಅವ್ರು ಕೊಡದೇ ಇರ್ಬೋದು. ಕೆಲವರು FRPಗಿಂತ ಹೆಚ್ಚಿಗೆ ಕೊಟ್ಟದ್ದು ಉದಾಹರಣೆಗಳ ಹಿಂದೆ ಕೂಡ ಇದೆ. ಸೊ ಅವ್ರ ಲಾಭದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಕೊಟ್ಟಿದ್ದಾರೆ ಹಿಂದೂ ಕೆಲವರು FRP ಕೂಡ ಕೊಡಲಿಕ್ಕೆ ಆಗಿಲ್ಲ. ಸೊ ಎಲ್ಲ ನಮೂನೆ ಇದೆ ಇದರಲ್ಲಿ. ಸೊ ಎಲ್ಲ ಕಾರ್ಖಾನೆ ಒಂದು ದೃಷ್ಟಿಯಿಂದ ನೋಡಲಿಕ್ಕೆ ಆಗೋಲ್ಲ, ಡಿಫ್ರೆಂಟಾಗಿ ನೋಡಬೇಕಾಗತ್ತೆ. ಸೊ ಅದೇ ಖುದ್ದಾಗಿ ನೋಡ್ತಾರೆ. ಇವತ್ತು CM ಅವರು ಸ್ವಂತ ಅವರೇ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡ್ತಾರೆ. ಅವ್ರ ಸಮಸ್ಯೆಯನ್ನು ಕೇಳಿ ಮುಂದೆ ಒಂದು ನಿರ್ಧಾರಕ್ಕೆ ಬರ್ಬೋದು. ಈಗ ವಿನ್ ಆ್ಯಂಡ್ ವಿನ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇದ್ರು. ಅಂದರೆ ರೈತರಿಗೂ ಅನುಕೂಲ ಆಗಬೇಕು, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಇದಾಗಬೇಕು ಅಂತ. ಆದರೆ ಇದೆರಡೂ ಕೂಡ ಬಗೆಹರಿದಿಲ್ಲ ಅಂದರೆ ಮುಂದೆ ಏನು ಪರಿಹಾರ? ಯಾಕೆಂದರೆ ರೈತರ ಆಕ್ರೋಶ ದೊಡ್ಡ ಮಟ್ಟಿಗಿದೆ. ನಿನ್ನೆ ಸಚಿವರ ಕಾರಿನ ಮೇಲೆ ಮುತ್ತಿಗೆ ಹಾಕಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ಈ ಥರದ ಘಟನೆಗಳು ನಡೆದಾಗ ಇದನ್ನು ಬಗೆಹರಿಸೋದಕ್ಕೆ ಸರ್ಕಾರದ ಮುಂದೆ ಏನು ದಾರಿ ಇದೆ? ಸರ್ಕಾರ ಮಾಡಬೇಕಾದ ನಾವಲ್ಲ, ನಾನು ಒಬ್ಬ ಇಂಡಿವಿಜುವಲ್ ಅಷ್ಟೇ. ಅದಕ್ಕೆ ನಾ ಇಂಡಿವಿಜುವಲ್ ಆಗಿ ಹೇಳಲಿಕ್ಕಾಗೋಲ್ಲ. ಸರ್ಕಾರದಲ್ಲಿ ಅಧಿಕಾರಿ, ಕಾನೂನು ತಜ್ಞರಿದ್ದಾರೆ, ಅವರೆಲ್ಲ ಒಂದು ಇತ್ಯರ್ಥಕ್ಕೆ ಬರ್ತಾರೆ. ನಾವು ಒಬ್ಬನಾಗಿ ಹೇಳಲಿಕ್ಕೆ ಆಗೋಲ್ಲ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.